ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾ? ಸಾಂಗ್ಸ್ ಚೆನ್ನಾಗಿತ್ತು. ಅವರ ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ ಅನಿಸ್ತು? ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸರ್ ಸಾಂಗ್ಸ್ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇನ್ನೂ ಕಥೆಯಲ್ಲಿ ಟ್ವಿಸ್ಟ್ ಇದೆ. ಅದು ಇವಾಗ ಹೀರೋ ಸತ್ತಿದ್ದಾರೆ ಬದುಕಿದ್ದಾರೆ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಮೇಡಮ್ ಹೇಗೆ ಅನಿಸ್ತು ಮೇಡಮ್ ಸಿನಿಮಾ? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ? ಕ್ಲೈಮ್ಯಾಕ್ಸು ಐಟಮ್ ಸಾಂಗ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮೆಸೇಜ್ ಏನಾದ್ರು ಇದೆಯಾ? ಮೆಸೇಜ್ ಏನಿಲ್ಲ, ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಹೀರೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ಸಲಿ ಬಂದು ನೋಡ್ಬೋದು. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಸಾಂಗ್ಸ್ ಎಲ್ಲ ಹೇಗೆ ಅನಿಸ್ತು? ಸಾಂಗ್ ಚೆನ್ನಾಗಿದೆ, 2 ಸಾಂಗ್ನು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇತ್ತು ಭಾಳ ಇಮೋಷ್ನಲ್ ಇದೆ. ಸೊ ಭಾಳ ಇಮೋಷ್ನಲ್ ಅಂದರೆ ಭಾಳ ಹೊಡ್ತಾ ಇದೆ. ಬಟ್ ಸ್ಟಿಲ್ ಲೈಕ್ ಸ್ಟೋರಿ ಭಾಳ ಸೆನ್ಸಿಟಿವ್ ಇತ್ತು ಆ್ಯಂಡ್ ಕಂಟೆಂಟ್ಸ್ ಎಲ್ಲ ಮೀನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿ ಒನ್ ಪ್ಲೇಡ್ ದೇರ್ ಪಾರ್ಟ್ ವೆರಿ ವೆಲ್. ಸೊ ಐ ಅಪ್ರಿಷಿಯೇಟ್ ದ್ಯಾಟ್ ಒನ್. ಆ್ಯಂಡ್ ಡೈರೆಕ್ಷನ್ ಆ್ಯಂಡ್ ಕ್ಯಾಮ್ರಾಮನ್ ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ಆ್ಯಂಡ್ ಇಟ್ಸ್ ನೈಸ್ ಮೂವಿ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಸಿನಿಮಾ. ಬಟ್ ನಮ್ಮ ಶಿಷ್ಯರಿಗೊಂದು ಈ ಸಿನಿಮಾ ಬೇಕಾಗಿತ್ತು. ಒಂದು 10 ವರ್ಷ ಜರ್ನಿ ಅವ್ರದ್ದು. ಜೊತೆಗೆ ಅವ್ರನ್ನ ಒಳ್ಳೆ ಆತ್ಮೀಯ ಸ್ನೇಹಿತ. ವೆರಿ ಬ್ಯೂಟಿಫುಲ್ ಸಿನಿಮಾ. ಎಲ್ಲ ಜನರು ರೀಚ್ ಆಗಬೇಕು. ಜನ ಬಂದು ಹೊಸ ಒಂದು ಪ್ರತಿಭೆನ ಗುರುತಿಸಬೇಕು. ಜೊತೆಗೆ ನಾಗಮುಖ ಅಂತ ಡೈರೆಕ್ಟರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. DOP ಇಸ್ ವೆರಿ ನೈಸ್. ಹೀರೋಯಿನ್ ವೆರಿ ಆಲ್ಮೋಸ್ಟ್ ಗುಡ್ ಸರ್. ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ ನಾಳೆ ಸಿನಿಮಾ ಉಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾಡಬಾರ್ದು ಅಂತೇಳಿ ಈ ಸಿನಿಮಾದ ಬಗ್ಗೆ ತೋರಿಸ್ಬೋದು. ಸೊ ಅದ್ರ ಬಗ್ಗೆ ಚೆನ್ನಾಗಿದೆ. ಹೀರೋ ಓಕೆ, ಇನ್ನು ಸ್ವಲ್ಪ ಕೊಡ್ಬೋದಾಗಿದೆ. ಆ್ಯಕ್ಷನ್ನ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಟೋಟಲ್ ಸಿನಿಮಾ ಕಂಟೆಂಟ್ ಸಿನಿಮಾ ಅಷ್ಟೇ. ಸೊ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋಕ್ಕಾಗಲ್ಲ. ಇದು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ ಸಿನಿಮಾ ಚೆನ್ನಾಗಿ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕು ಸೊ ಒಳ್ಳೆ ನೇಟಿವಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವೆರಿ ಗುಡ್ ಕಂಟೆಂಟ್. ಚೆನ್ನಾಗಿದೆ ಫಿಲಮು. ಸೆಕೆಂಡ್ ಹಾಫ್ ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಒಂದ್ಸತಿ. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಯೂತ್ಗೆ ಮೆಸೇಜ್ ಅಂದರೆ ಅದೇ ಹಳೇ ಯಾವುದೋ ಸ್ಟೋರಿ ಲೈನ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಹೊಸ ಆ ಪ್ರಯತ್ನದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಬಂದು ಎಲ್ಲ ಪ್ರೇಕ್ಷಕರು ಬಂದು ನೋಡಬೇಕು. ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಸಾಯಿ ಶಶಿಕುಮಾರ್ ಅಂತ ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸರ್. ಬಂದು ಸಪೋರ್ಟ್ ಮಾಡಿ. ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬಂದು ಒಂಚೂರು ನೋಡಿ ಸಪೋರ್ಟ್ ಮಾಡಿ. ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ, ಬಂದು ನೋಡ್ಬೋದು. ಹಾಡುಗಳು ಚೆನ್ನಾಗಿದೆ ಫಿಲಮ್ ನೋಡಿ ಸರ್. ಚೆನ್ನಾಗಿದೆ. ಒಂದೊಂದು ಪಾತ್ರಗಳು ಒಂದೊಂದು ತೂಕ ಕೊಡುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕಂದ್ರೆ ಜನ ಎಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ಎಲ್ಲರಿಗೂ ಒಳ್ಳೆಯದಲ್ಲಿ, ಚಿತ್ರತಂಡಕ್ಕೂ ಒಳ್ಳೆಯದು. ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಪ್ರತಿಯೊಂದು ಕ್ಯಾರೆಕ್ಟ್ರು ಚೆನ್ನಾಗಿದೆ ಸರ್. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಕರ್ನಾಟಕ ಜನ ಎಲ್ಲ ಬಂದು ಸಿನಿಮಾ ನೋಡಿ ಆದಷ್ಟು ಕನ್ನಡ ಇಂಡಸ್ಟ್ರಿ ಬೆಳೆಸೋಕ್ಕೆ ಟ್ರೈ ಮಾಡಿ ಸರ್. ಪ್ರತಿಯೊಂದು ಮೆಸೇಜು ಇದೆ ಸರ್. ಇದ್ರಲ್ಲಿ ಬಂದು ತಿಳ್ಕೊಂಡ್ರೆ ಜನ ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ರೆ ಪ್ರತಿಯೊಂದರಲ್ಲೂ ಮೆಸೇಜ್ ಇದೆ ಸರ್. ಸರ್ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಒಂದು ಮಾಸ್ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಇದೆ. ತುಂಬ ಚೆನ್ನಾಗಿದೆ. ನನಗೆ ಸಿನಿಮಾಟೋಗ್ರಫಿ ಇಷ್ಟ ಆಯಿತು. ಮತ್ತು ಐಟಮ್ ಸಾಂಗ್ ತುಂಬ ಚೆನ್ನಾಗಿದೆ. ಓವರಾಲ್ ತುಂಬ ಚೆನ್ನಾಗಿದೆ. ಮಾಸ್ ಸಿನಿಮಾ ಆಡಿಯನ್ಸ್ ಪಕ್ಕ ಬಂದು ಸಿನಿಮಾ ನೋಡ್ಬೋದು. ಖಂಡಿತ ಮೆಸೇಜ್ ಇದೆ ಸರ್. ಅಂದರೆ ಈಗ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವ್ರು ಕಂಪ್ಲೀಟಾಗಿ ತೋರಿಸಿರೋದು ಟ್ರಸ್ಟ್ ಆ್ಯಂಡ್ ಜಾತಿ ಬಗ್ಗೆ ಒಂದೊಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಕೆಲವೊಂದಷ್ಟು ಮೆಟಫರ್ಗಳನ್ನು ಇಟ್ಟಿದ್ದಾರೆ. ಆ ಮೆಟಫರ್ಗಳು ನಂಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ಕು ಅದ್ಭುತವಾಗಿದೆ. ನಮಗಂದರೆ ಗೊತ್ತೇ ಆಗಲ್ಲ ಮ್ಯೂಸಿಕ್ ಸ್ಪೆಷಲ್ ಅಂತ ಸಪ್ರೇಟ್ ಅಂತ ಅನಿಸಲ್ಲ. ಅದು ಕತೆ ಜೊತೆಗೆ ಇನ್ವಾಲ್ವ್ ಆಗಿಬಿಟ್ಟಿದೆ ಮ್ಯೂಸಿಕ್. ಹಾಗಾಗಿ ಅದ್ಭುತವಾಗಿ ಬಂದಿದೆ.